ನಾನು ಯಾಕೆ ಮತ್ತೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅಂತ ಗೊತ್ತಾ? ಹಲೋ ವೀವರ್ಸ್, ವೆಲ್ಕಮ್ ಟು ಟಿ ಟಿ ಎಮ್ ಟಾಕ್ಸ್ ಕನ್ನಡ. ನನಗೆ ಯೂಟ್ಯೂಬಲ್ಲಿ ಒಳ್ಳೆ ರೀಚ್ ಸಿಗಬೇಕು ಅನ್ನೋದು ತುಂಬ ದಿವಸದ ಆಸೆ ನನಗೆ. ಆ್ಯಂಡ್ ಒಂದೊಂದು ಯೂಟ್ಯೂಬ್ ಚಾನಲೆಲ್ಲ ನೋಡಬೇಕಾದ್ರೆ ತುಂಬ ಸಬ್ಸ್ಕ್ರೈಬರ್ಸ್ ಬಂದು ಇರ್ತಾರೆ. ಅವ್ರಿಗೆ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್, 50K ಸಬ್ಸ್ಕ್ರೈಬರ್ಸ್. ಹಾಗೆ ಅವ್ರು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅವ್ರಿಗೆ ತುಂಬ ವ್ಯೂಸ್ ಹೋಗುತ್ತೆ. ಮೀನ್ಸ್ 15K ವ್ಯೂಸ್, 14K ವ್ಯೂಸ್ ಇನ್ ದ ವೆರಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್. ಸೊ ಆಗ ನಾನು ಅಂದ್ಕೊತಿರ್ತೀನಿ, ಸೊ ನನ್ನ ಯೂಟ್ಯೂಬ್ ಚಾನಲ್ಲು ಹೀಗೆ ಬಂದು ಗ್ರೋ ಆಗಬೇಕು ಅಂತೇಳಿ. ಸೊ ಅದಕ್ಕೋಸ್ಕರ ನಾನು ಕೀಪ್ ಆನ್ ಅಪ್ಲೋಡ್ ಮಾಡ್ತಾನೇ ಇದ್ದೀನಿ. ಒಂದು ಯೂಟ್ಯೂಬ್ ಚಾನಲ್ ಫೇಲಿಯರ್ ಆದರೂ ಮತ್ತೆ ಓಪನ್ ಮಾಡಿ ಕೀಪ್ ಆನ್ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಿದ್ದೀನಿ. ಸಕ್ಸಸ್ ಲೈಫಲ್ಲಿ ಯಾವಾಗ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಟ್ರೈ ಮಾಡದೇ ಇದ್ದರೆ ಸಕ್ಸಸ್ ನಮ್ಗೆ ಖಂಡಿತ ಸಿಗೋದೇ ಇಲ್ಲ. ಅದಕ್ಕೋಸ್ಕರನೇ ನನ್ನ ಓಲ್ಡ್ ಯೂಟ್ಯೂಬ್ ಚಾನಲ್ ಬಂದು ಫೇಲಿಯರ್ ಆದರೂ ಸಹ ನಾನು ಮತ್ತೆ ಓಪನ್ ಮಾಡಿ ಅಗೇನ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀನಿ. ನಿಮ್ಮ ಬಿಗ್ಗೆಸ್ಟ್ ಡ್ರೀಮ್ ಏನು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ರೀತಿ ಮೋರ್ ಯೂಸ್ಫುಲ್ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ. ಅಂಟಿಲ್ ದಟ್ ಪ್ಲೀಸ್ ಟೇಕ್ ಕೇರ್, ಬಾಯ್.